ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗ ಬೈಲಹೊಂಗಲ ಘಟಕದಲ್ಲಿ ಇಂಧನ ಉಳಿತಾಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆ 2026ರ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ವೇದಿಕೆ ಮೇಲೆ ಹಾಜರಾದ ನಮ್ಮ ನಿಮ್ಮೆಲ್ಲರ ವಿಭಾಗೀಯ ನಿಯಂತ್ರಣಕಾರ ಶ್ರೀ ಗುರೇನರ್ ಸರ್ ಅವರಿಗೆ ನಮ್ಮ ಹುಳಿಯೇರಿ ಕನ್ನಡವನ್ನು ಹೂ ಕೊಡುವ ಮುಖಾಂತರ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಚಾಲಕ, ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಇಂದಿನ ದಿನಮಾನಗಳಲ್ಲಿ ಇಂಧನ ಉಳಿತಾಯದ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಲು ಹಾಗೂ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಜಾಗರೂಕತೆಯಿಂದ ಪಾಲಿಸುವಂತೆ ಸಪ್ತಾಹ ಮಾಸಾಚರಣೆ 2026ರ ಕಾರ್ಯಕ್ರಮದಲ್ಲಿ ಮುಖಂಡರು ಮಾಹಿತಿಗಳನ್ನು ಹಂಚಿಕೊಂಡರು. ಅಧಿಕಾರಿಗಳು ಹಾಗೂ ನಮ್ಮ ಆರ್ಟಿಒ ಅವರು ಹಾಗೂ ಇನ್ನುಳಿದ ನಮ್ಮ ಸಿದ್ಧಾರ್ಥರು ಹಾಗೂ ನಮ್ಮ ಅನಿಲ್ ಸರ್ ಅವರು ನನ್ನ ಎಲ್ಲ ಮಿತ್ರರಿಗೂ ನಾನು ಅನಿಸುತ್ತಾ ಈಗ ನಾನು ಕಾನೂನಿನ ದೃಷ್ಟಿಯಿಂದ 2 ಮಾತು ಕೇಳಬೇಕಂತ ಮತ್ತು ಇಲ್ಲಿ ನೆಲೆದಿರುವ ನಮ್ಮ ಚಾಲಕ ಸಿಬ್ಬಂದಿಗಳೇ ಮತ್ತು ಹಾಗೂ ಸಹೋದರ ಸಹೋದರಿಯರು, ಇವತ್ತು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ನಾವು ಆಚರಿಸ್ತೇವೆ. ಇದರ ಮೂಲ ಉದ್ದೇಶವನ್ನು ತಾಂತ್ರಿಕವಾಗಿ ನಮ್ಮ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಹಾಗೆ ನಮ್ಮ ವಕೀಲ್ ಸರ್ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ನ್ಯಾಯಿಕವಾಗಿ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಸಾರಿಗೆ ಇಲಾಖೆಯಿಂದ ನೀವು ನಮ್ಮ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಆರ್ಟಿಒ ಸಾಹೇಬರೇ ಹಾಗೂ ನಮ್ಮ ರೈಲು ಸುಗಂಧ ಅನಿಲ್ ಸರ್ ಅವರೇ, ಹಿರಿಯ ನ್ಯಾಯವಾದಿ ಟಿ ಸರ್ ಅವರೇ, ಇವತ್ತು ಇದೊಂದು ರಾಷ್ಟ್ರೀಯ ಸುರಕ್ಷತಾ ಮಾಸಾಚರಣೆ ಅಂತೇಳಿ ಏನು ಆಚರಣೆ ಮಾಡ್ತಾರೋ, ಇದು ರಸ್ತೆ ಸುರಕ್ಷತೆ ಅಲ್ಲ, ಇದು ನಮ್ಮ ನಿಮ್ಮೆಲ್ಲರ ಸುರಕ್ಷತೆ. ಪ್ರಯಾಣಿಕರದು, ಡ್ರೈವರ್ದು, ನಮ್ಮದು ಎಲ್ಲರೂ ಒಂದು ಸುರಕ್ಷತೆ. ರಸ್ತೆ ಸುರಕ್ಷತೆ ಅಂತೇಳಿ ಅವರು ಇದಕ್ಕೆ ಹೋಗಿ ಒಂದು ಇದನ್ನು ಕೊಟ್ಟರೆ ಇಷ್ಟ ಆಗ್ತದೆ. ಕಾರ್ಯಕ್ರಮದಲ್ಲಿ ಕೆಎಲ್ ಗುಡ್ಡಣ್ಣನವರ್ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ, ರಾಘವೇಂದ್ರ ಉಪರಿ ಬೈಲಹೊಂಗಲ ಪ್ರಾದೇಶಿಕ ಸಾರಿಗೆಯ ಅಧಿಕಾರಿಗಳು, ಸಿದ್ದಣ್ಣನವರ್ ತಾಲೂಕು ವೈದ್ಯಾಧಿಕಾರಿಗಳು, ಸಿದ್ದರಾಮಣ್ಣನವರ್ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷರು, ಅನಿಲ್ ಪ್ರಾಂಶುಪಾಲರು, ವಾಹನ ಚಾಲನಾ ತರಬೇತಿ ಕೇಂದ್ರ ಬೈಲಹೊಂಗಲ ನಿತಿನ್ ಗಡದೆ, ವಿಭಾಗೀಯ ತಾಂತ್ರಿಕ ಶಿಲ್ಪಿ ಬೆಳಗಾವಿ ಹಾಗೂ ಘಟಕದ ವ್ಯವಸ್ಥಾಪಕರು ಬೈಲಹೊಂಗಲದ ಘಟಕದವರು ವೇದಿಕೆಯ ಮೇಲೆ ಆಸೀನರಾಗಿ ಉಪಸ್ಥಿತರಿದ್ದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.